ಮದುವೆ ಹೇಗೆ ಮತ್ತು ಯಾವಾಗ ಆಗುವುದು? ಇವತ್ತಿನ ಎಷ್ಟೋ ಹುಡುಗ ಹುಡುಗಿಯರು ಮದುವೆಯಾಗದೇ ಇದ್ದಾರೆ. ಇದಕ್ಕೆ ಯಾರು ಕಾರಣ? ಒಮ್ಮೆ ಯೋಚಿಸಿ ನೋಡಿ. ಮದುವೆ ಯಾವಾಗ ಮತ್ತು ಹೇಗೆ ಆಗುವುದು ವಿಚಾರ ಮಾಡಿ. ಕಡಿಮೆ ಶಿಕ್ಷಣವಿದೆ ಬೇಡ, ಸಂಬಳ ಕಡಿಮೆ ಇದೆ ಬೇಡ, ಹಳ್ಳಿಯಲ್ಲಿ ಇದ್ದೇವೆ ಬೇಡ, ಸ್ವಂತ ಮನೆ ಇಲ್ಲ ಬೇಡ, ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ ಬೇಡ, ಮನೆಯಲ್ಲಿ ಹೊಲ ಇಲ್ಲ ಬೇಡ, ಹೊಲದ ಕೆಲಸ ಮಾಡುತ್ತೇವೆ ಬೇಡ, ಉದ್ಯೋಗ ಮಾಡುತ್ತೇವೆ ಬೇಡ, ಬಹಳ ದೂರವಿರುತ್ತೇವೆ ಬೇಡ, ಕಪ್ಪಗಿದ್ದಾನೆ ಬೇಡ, ತಲೆಯಲ್ಲಿ ಕೂದಲಿಲ್ಲ ಬೇಡ, ಗಿಡ್ಡವಾಗಿದ್ದಾನೆ ಬೇಡ, ಬಹಳ ಎತ್ತರವಿದ್ದಾನೆ ಬೇಡ, ಚಸ್ಮಾ ಇದೆ ಬೇಡ, ವಯಸ್ಸಿನಲ್ಲಿ ಬಹಳ ಅಂತರವಿದೆ ಬೇಡ, ಅವನು ಎಲ್ಲಿ ಇರುತ್ತಾನೋ ಆ ಜಾಗ ಸರಿಯಿಲ್ಲ ಬೇಡ, ಏಕನಾಡಿ ಇದೆ ಬೇಡ, ಮಂಗಳವಿದೆ ಬೇಡ, ನಕ್ಷತ್ರ ದೋಷವಿದೆ ಬೇಡ, ಮೈತ್ರಿ ದೋಷವಿದೆ ಬೇಡ. ಎಲ್ಲ ವಿಷಯದಲ್ಲೂ ಬೇಡವೆಂದು ಕೂತರೆ ಮದುವೆಯಾಗುವುದು ಯಾವಾಗ? ಸಂಸಾರ ಯಾರ ಜೊತೆಗೆ ಮಾಡುತ್ತೀರಾ? ತಂದೆ ತಾಯಿ ಯಾವಾಗ ಆಗುತ್ತೀರಿ? ಅತ್ತೆ ಮಾವ ಯಾವಾಗ ಆಗುತ್ತೀರಿ? ಅಜ್ಜ ಅಜ್ಜಿ ಯಾವಾಗ ಆಗುತ್ತೀರಿ? ಆಯಿತು, ಇಷ್ಟೆಲ್ಲ ಕಾರಣ ಹುಡುಗನಿಗಾಗಿ ಕೊಡುತ್ತಿರುವಾಗ ಹುಡುಗಿಯ ಹತ್ತಿರ ಇರುವ ಯಾವುದಾದರೂ ಇಂತಹ ವಿಶಿಷ್ಟ ಗುಣಗಳ ಬಗ್ಗೆ ತಂದೆ ತಾಯಂದಿರು ಹೇಳುತ್ತಾರಾ? ಬಹಳಷ್ಟು ಹುಡುಗಿಯರಿಗೆ ಸಂಸಾರ ಹೇಗೆ ಮಾಡುವುದೆಂದರೆ ಗೊತ್ತಿರುವುದಿಲ್ಲ, ಹೇಗೆ ಹೊಂದಿಕೊಂಡು ಹೋಗಬೇಕು ಎಂದು ಗೊತ್ತಿರುವುದಿಲ್ಲ. ಕೆಲವು ಹುಡುಗಿಯರಿಗೆ ದಿನನಿತ್ಯದ ಅಡುಗೆ ಮಾಡಲು ಬರುವುದಿಲ್ಲ. ಗೊತ್ತಿದೆ, ಹುಡುಗಿಯರು ಈಗ ಸಬಲರಾಗಿದ್ದಾರೆ, ಹುಷಾರಾಗಿದ್ದಾರೆ, ಕಲಿತವರಿದ್ದಾರೆ, ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವವರಿದ್ದಾರೆ ಎಂದು ತಾವು ಅವರಿಗಿಂತ ಹುಷಾರ್ ಇರುವ ಅಳಿಯ ಹೆಚ್ಚು ಸಂಬಳ ಮತ್ತು ಅವರ ಆಸ್ತಿಯ ಅಪೇಕ್ಷೆ ಇಡುತ್ತೀರಿ. ಆದರೆ ಆ ಅಪೇಕ್ಷೆಗಳು ಪೂರ್ತಿಯಾಗುವುದಿಲ್ಲವೆಂದು ಸಣ್ಣ ಪುಟ್ಟ ಕಾರಣ ನೀಡಿ ಬೇಡ ಅನ್ನುತ್ತಾ ಹೋಗುತ್ತೀರಿ. ಅಲ್ಲಿ ಹುಡುಗಿಯರ ವಯಸ್ಸು ಬೆಳೆಯುತ್ತಾ ಹೋಗುತ್ತದೆ. ಆದ್ದರಿಂದ ಕಡಿಮೆ ಸಂಬಳವಿದ್ದರೂ ಒಳ್ಳೆಯ ಮನಸ್ಸಿನ ಮತ್ತು ಯಾವುದೇ ವ್ಯಸನವಿಲ್ಲದ ಅವರಿಗೆ ಮನಸ್ಸಿನಿಂದ ಜೋಡಿಯಾಗುವ ಬಯಕೆ ಇರುತ್ತದೆ. ಆದರೆ ಹುಡುಗಿಯರ ತಂದೆ ತಾಯಂದಿರ ಮತ್ತು ಅವರ ಸಂಬಂಧಿಗಳ ವ್ಯಾಖ್ಯಾನದಲ್ಲಿ ಕೂಡುವುದಿಲ್ಲ. ಕಾರಣ ಅವರು ಹಿಂದೆ ಉಳಿಯುತ್ತಾರೆ. ಹುಡುಗನ ಮದುವೆ ವೇಳೆಯಲ್ಲಿ ಇರುವ ಸಂಬಳದ ಮೇಲೆ ಹುಡುಗಿಯರ ಹಿತಚಿಂತನೆ ಮಾಡುವುದರ ಬದಲು ಆ ಹುಡುಗನ ಮೇಲೆ ವಿಶ್ವಾಸವಿಟ್ಟು ಮದುವೆ ಮಾಡಿಕೊಡುವುದು ಅಗತ್ಯವಾಗಿದೆ. ಕಾರಣ ಈಗಿರುವ ಸಂಬಳ ಅವರ ಮುಂದಿನ ಭವಿಷ್ಯದಲ್ಲಿಯೂ ಇರುವುದಿಲ್ಲ. ಪ್ರತಿ ವರ್ಷವೂ ಅವರ ಸಂಬಳ ಏರಿಕೆಯಾಗುತ್ತದೆ ಮತ್ತು ಮದುವೆಯಾದ ಮೇಲೆ ಆ ಹುಡುಗರಿಗೆ ಅವರ ಕನಸು ಪೂರ್ತಿಗೊಳಿಸುವ ಹೊಸ ಉತ್ಸಾಹ, ಹುರುಪು ಇರುತ್ತದೆ ಮತ್ತು ಸಂಬಳ ಹೆಚ್ಚಿಗೆಯಾದ ಮೇಲೆ ಹುಡುಗಿಯರು ಸುಖವಾಗಿರುತ್ತಾರೆ ಎನ್ನುವುದು ಅವರ ತಪ್ಪು ತಿಳುವಳಿಕೆಯಾಗಿರುತ್ತದೆ. ಭವಿಷ್ಯದಲ್ಲಿ ಏನಾಗುತ್ತದೋ ಅದು ಯಾರಿಗೂ ಗೊತ್ತಿರುವುದಿಲ್ಲ. ಯಾವಾಗ ಏನಾಗುತ್ತದೋ ಗೊತ್ತಾಗುವುದಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಮದುವೆ ಎಂದರೆ ಅವರ ತಂದೆ ತಾಯಂದರಿಗೆ ಮತ್ತು ಅವರ ಸಂಬಂಧಿಗಳಿಗೆ ಪ್ರತಿಷ್ಠೆಯ ವಿಷಯವಾಗಿದೆ. ನಮ್ಮ ಅಳಿಯ ಡಾಕ್ಟ್ರು, ನಮ್ಮ ಅಳಿಯ ಇಂಜಿನಿಯರು, MBA, CA, MCA ಅಂತ ಹೇಳುತ್ತಾ ಇಷ್ಟು ಲಕ್ಷದ ಪ್ಯಾಕೇಜ್ ಇದೆ ಎಂದು ಹೇಳುವುದು ಪಾಲಕರ ದೊಡ್ಡ ಸ್ಥಿತಿಯಾಗುತ್ತದೆ. ಈ ರೀತಿಯಾಗಿ ಪ್ರತಿ ಹುಡುಗಿಯರ ತಂದೆ ತಾಯಂದಿರ ಮತ್ತು ಅವರ ಸಂಬಂಧಿಕರ ಪ್ರಯತ್ನವಾಗಿರುತ್ತದೆ. ಆದರೆ ಪ್ರತಿಯೊಬ್ಬರೂ ಈ ರೀತಿಯ ಪ್ರಯತ್ನದಲ್ಲಿದ್ದರೆ ಸಣ್ಣ ಪುಟ್ಟ ಕೆಲಸದಲ್ಲಿರುವ ಹುಡುಗರು ಮಾಡುವುದೇನು? ಆ ಹುಡುಗರ ಮದುವೆ ಆಗುವವರೆಗೆ ಇದು ಒಂದು ಪ್ರಶ್ನೆಯಾಗಿಯೇ ಆಗಿದೆ. ಯಾವಾಗ ಮದುವೆಯಲ್ಲಿ ಮನುಷ್ಯನಿಗಿಂತ ಶಿಕ್ಷಣ, ಹಣ, ಆಸ್ತಿ ಇವುಗಳಿಗೆ ಹೆಚ್ಚಿನ ಒಲವು ಬಂತು, ಆವಾಗಿನಿಂದ ಗಂಡ ಹೆಂಡತಿಯರಲ್ಲಿ ಜಗಳ ಹಾಗೂ ಘಟಸ್ಫೋಟದ ಪ್ರಮಾಣಗಳು ಹೆಚ್ಚಿಗೆ ಆಗುತ್ತವೆ. ಈ ಸತ್ಯ ಮರೆತು ನಡೆಯುವುದಿಲ್ಲ. ಮದುವೆಯಲ್ಲಿ ಭೌತಿಕ ಸುಖಕ್ಕಿಂತ ಮಾನಸಿಕ ಸುಖದ ಆಧಾರದ ತಿಳುವಳಿಕೆ ಅವಶ್ಯಕವಾಗಿದೆ. ಮುಂದಿನ ಜನ್ಮದಲ್ಲಿ ಜನ್ಮ ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಸ್ವರ್ಗದಿಂದ ದೇವರು ತಥಾಸ್ತು ಅನ್ನುತ್ತಿರುತ್ತಾನೆ ಮತ್ತು ನಾವು ಎಲ್ಲ ವಿಷಯಗಳನ್ನು ನಕಾರಾತ್ಮಕವಾಗಿಟ್ಟು ಈ ಜನ್ಮದ ಅರ್ಥವನ್ನೇ ಮುಗಿಸಿಬಿಡುತ್ತೇವೆ. ತಂದೆ ತಾಯಿಗಳು ತಮ್ಮ ಮಗಳ ಸುಖದ ವಿಚಾರ ಅವಶ್ಯಕವಾಗಿ ಮಾಡಲೇಬೇಕು. ಆದರೆ ಅದನ್ನು ಮಾಡುವಾಗ ಅವರ ವಯಸ್ಸು ಹೆಚ್ಚಿಗೆಯಾಗುತ್ತಿರುವುದರ ಬಗ್ಗೆ ಮತ್ತು ಕಳೆದು ಹೋಗುತ್ತಿರುವ ಸಮಯದ ಬಗ್ಗೆಯೂ ವಿಚಾರ ಮಾಡಬೇಕು. ಎಲ್ಲಾದರೂ ನಿಲ್ಲಬೇಕು ಮತ್ತು ಅಪೇಕ್ಷೆಗಳನ್ನು ತಡೆದು ಹೊಂದಿಕೊಳ್ಳುವ ವಿಚಾರ ಮಾಡಿ ತಕ್ಷಣ ಮುಂದೆ ಹೋಗುವಂತೆ ಮಾಡಬೇಕು. ಯಾಕೆಂದರೆ ಅಪೇಕ್ಷೆಗಳು ಎಂದೂ ಮುಗಿಯುವುದಿಲ್ಲ. ಎಲ್ಲ ತಂದೆ ತಾಯಂದಿರು ಈ ವಿಷಯದ ಬಗ್ಗೆ ಗಂಭೀರವಾಗಿ ಚರ್ಚಿಸಿರಿ ಮತ್ತು ಮುನ್ನಡೆಯಿರಿ. ಹೆಣ್ಣು ಬಾಂಧವ್ಯ ಬೆಸೆಯುವುದು. ಹೆಣ್ಣು ಮನೆಮಗಳಾಗಿ ಹುಟ್ಟಿದವಳು. ಸಹೋದರಿ, ಅತ್ತಿಗೆ, ಹೆಂಡತಿ, ಅಮ್ಮ, ಅಜ್ಜಿಯಾಗಿ ಎಲ್ಲ ಪಾತ್ರ ನಿರ್ವಹಿಸುವ ಹೆಣ್ಣು ದೇವತೆಯೇ ಸರಿ.
ಅವಳಿಗೆ ಎಂದೂ ನೋಯಿಸದೆ ಪೂಜ್ಯ ಭಾವನೆಯಿಂದ ಗೌರವಿಸಿ. ಏಕೆಂದರೆ ಅವಳು ಒಬ್ಬ ಮನುಷ್ಯಳೇ, ಅವಳಿಗೂ ಭಾವನೆಗಳ ಮನಸ್ಸಿದೆ. ಪ್ರೀತಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಪ್ಲೀಸ್ ಫಾಲೋ, ಲೈಕ್, ಶೇರ್, ಕಾಮೆಂಟ್ಸ್. ನಮಸ್ಕಾರ.